ರಾತ್ರೋರಾತ್ರಿ ಮತ್ತೊಮ್ಮೆ ಕುಸಿತ ಕಂಡ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತ ದೇಶಾದ್ಯಂತ ಚಿನ್ನ ಬೆಳ್ಳಿ ಬೆಲೆಗಳು ಭರ್ಜರಿ ಇಳಿಕೆ ಆಗಿದೆ. ವೀಕ್ಷಕರೇ, ಈಗ ನೀವು ಬಂಗಾರ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಒಂದು ಹೊಸ ನಿಯಮ. ಯಾರೆಲ್ಲ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರು ನೋಡಿ, ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ನೀವು ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ಅಥವಾ ಬಂಗಾರ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವೀಕ್ಷಕರೇ, ಎಲ್ಲಾ ಕೂಡ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಸಿಗಲಿದೆ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋ ದಯವಿಟ್ಟು ಮಿಸ್ ಮಾಡಲೇಬೇಡಿ. ಇನ್ನು ವೀಕ್ಷಕರೇ, ಇವತ್ತು ನಾವು ನಿಮಗೆ ಕರ್ನಾಟಕದಲ್ಲಿ ಎಷ್ಟು ಇಳಿಕೆ ಆಗಿದೆ ಬಂಗಾರದ ಬೆಲೆ, ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನ ಬಂಗಾರ ಮತ್ತು ಬೆಳ್ಳಿ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಭರ್ಜರಿ ಇಳಿಕೆ ಕೂಡ ಕಾಣಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡ್ತಾ ಹೋಗೋಣ. ಇನ್ನು ಮುಂದಿನ ಬರೋ ದಿನದಲ್ಲಿ ಏನಾಗುತ್ತೆ, ಬಂಗಾರ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ಎಲ್ಲವನ್ನು ಕೂಡ ಹೇಳಿದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವೀಕ್ಷಕರೇ, ಯಾರೆಲ್ಲ ಬಂಗಾರದ ಮತ್ತು ಬೆಳ್ಳಿ ಬೆಲೆಗಳು ಕಡಿಮೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡು ಕುಂತಿದ್ರು ನೋಡಿ, ಅವರಿಗೆ ಸಿಹಿ ಸುದ್ದಿ ಬಂದಿರೋದ್ರಿಂದ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಎಷ್ಟು ಜನ ವಿಡಿಯೋಗೆ ಲೈಕ್ ಮಾಡ್ತೀರಾ ಅಷ್ಟು ಜನ ಈ ಒಂದು ಬೆಲೆ ಕಡಿಮೆ ಆಗ್ಲಿ ಅಂತ ಆಸೆ ಇಟ್ಕೊಂಡಿದ್ದೀರ ಅಂತ ಅರ್ಥ. ಇನ್ನು ವೀಕ್ಷಕರೇ, ಇವತ್ತಿನ ಪ್ರಶ್ನೆ ನಿಮಗೆಲ್ಲರಿಗೂ, ಆ ಪ್ರಶ್ನೆಗೆ ದಯವಿಟ್ಟು ನೀವು ಉತ್ತರ ಕೊಡಿ ಕಮೆಂಟ್ ಬಾಕ್ಸ್ ಮೂಲಕ. ಎದಕ್ಕಂದ್ರೆ ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಮೊದಲನೇ ಇವತ್ತು ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗ್ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬಡ ಜನರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿದಂತಾಗ್ಬೇಕು. ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಗೋಸ್ಕರ ನಾವು ಕಾಯ್ತಾ ಇರ್ತೇವೆ. ಬನ್ನಿ ಈಗ ಬೆಳ್ಳಿಯಿಂದ ವಿಡಿಯೋ ಶುರು ಮಾಡೋಣ. ಹೌದು ವೀಕ್ಷಕರೇ, ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ. ಇದು ಒಂದು ಕಡೆಗೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎದಕ್ಕಂದ್ರೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಈ 3 ದೇಶದ ನಡುವೆ ಉದ್ವಿಗ್ನತಾ ಪರಿಸ್ಥಿತಿ ಇರೋದ್ರಿಂದ ಕಚ್ಚಾ ತೈಲಕ್ಕೆ ಈಗ ಡಿಮ್ಯಾಂಡ್ ಬರ್ತಾ ಇದೆ. ಇನ್ನು ಅಮೆರಿಕಾದವರು ಇರಾನ್ ಮೇಲೆ ಮತ್ತಷ್ಟು ದಾಳಿ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ವೀಕ್ಷಕರೇ, ಇದರ ಬೆನ್ನಲ್ಲೇ ಈಗ ಬೆಳ್ಳಿ ಬೆಲೆ ಮತ್ತಷ್ಟು ಇಳಿಕೆ ಆಗಿದೆ. ವೀಕ್ಷಕರೇ, ನಾವು ನಿಮಗೆ ಸಾಕ್ಷಿ ಸಮೇತ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನ ಹೊತ್ತು ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ಈ ಒಂದು ಚಾರ್ಟ್ ಕೂಡ ನೀವು ನೋಡಬಹುದು, 11,000 ರೂಪಾಯಿ ಇಳಿಕೆ ಆಗಿರುವಂತದ್ದು. ವೀಕ್ಷಕರೇ, ಇಲ್ಲಿ ನೋಡಬಹುದು 2,45,000 ರೂಪಾಯಿದ್ದು ಈಗ 2,37,000, 2,38,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ. 11,000 ರೂಪಾಯಿವರೆಗೂ ಇಲ್ಲಿ ಕುಸಿತ ಕಂಡಿತ್ತು ಬೆಳ್ಳಿ ಬೆಲೆ ಒಂದೇ ದಿನ. ನಂತರ ಇಲ್ಲಿ ನೋಡಬಹುದು ಯಾವ ತರ ಇಲ್ಲಿ ಇಳಿಮುಖದಲ್ಲಿ ಸಾಕ್ತಾ ಇದೆ. ಹಾಗಾದ್ರೆ ಬೆಳ್ಳಿ ಇನ್ನು 2-3 ದಿನದಲ್ಲಿ ಮತ್ತಷ್ಟು ಇಳಿಕೆ ಕಾಣಬಹುದು ಅಂತ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಕಚ್ಚಾ ತೈಲ ಬೆಲೆ ಏರಿಕೆ ಆದ್ರೆ ಬಂಗಾರ ಬೆಳ್ಳಿ ಎರಡೂ ಬೆಲೆ ಕೂಡ ಇಳಿಕೆ ಆಗುತ್ತೆ ಅಂತ ಇಲ್ಲಿ ಹೇಳ್ಬಹುದು. ಇಲ್ಲಿ ಲೈವ್ ಆಗಿ ನೀವು ಚಾರ್ಟ್ ಕೂಡ ನೋಡಿರ್ಬೋದು ಯಾವ ತರ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲೂ ಕೂಡ ಬೆಳ್ಳಿ ಬೆಲೆ ಇಳಿಮುಖದಲ್ಲಿ ಸಾಗಬಹುದು. 2,20,000 ರೂಪಾಯಿ ತನ ಬರಬಹುದು 1 ಕೆಜಿ ಬೆಳ್ಳಿ ಬೆಲೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ಹೋದ ತಿಂಗಳು 3,30,000 ರೂಪಾಯಿ ಇತ್ತು 1 ಕೆಜಿಗೆ. ಆದ್ರೆ ಇವತ್ತು 1 ಕೆಜಿಗೆ 2,50,000 ರೂಪಾಯಿ ಇದೆ. ಹೌದು, 2,60,000 ರೂಪಾಯಿದ್ದು 1 ಕೆಜಿ ಬೆಳ್ಳಿ ಬೆಲೆ ಈಗ 2,50,000 ರೂಪಾಯಿ ಆಗಿದೆ. 10,000 ರೂಪಾಯಿ ಇಳಿಕೆ ಕಂಡಿರುವಂತದ್ದು. ವೀಕ್ಷಕರೇ, ಇನ್ನು ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನ ಬಂಗಾರ ಬೆಳ್ಳಿ ಮಾರ್ಕೆಟ್ ತುಂಬಾನೇ ವಾಲಟಾಲಿಟಿ ಅಂದ್ರೆ ಭಾರಿ ಏರುಪೇರು ಆಗ್ಬಹುದು ಅಂತಾನು ಕೂಡ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಈಗ ವೀಕ್ಷಕರೇ, ಇದ್ರ ಮೇಲೆ 3% GST ಕೂಡ ಎಕ್ಸ್ಟ್ರಾ ಇರುತ್ತೆ, ಹಾಗೆ ಮೇಕಿಂಗ್ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಇರುತ್ತೆ. ಬೆಳ್ಳಿ ಬೆಲೆ 1 ಕೆಜಿಗೆ ಈಗ 2,50,000 ರೂಪಾಯಿ ಇದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರದ ಬೆಲೆ. ಇವತ್ತು ನಾವು ನಿಮಗೆ ಕೇವಲ ಬಂಗಾರದ ಬೆಲೆ ಬಗ್ಗೆ ಮಾತ್ರ ಹೇಳಲ್ಲ ವೀಕ್ಷಕರೇ. ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರ್ದು, ಬಂಗಾರ ಖರೀದಿ ಮಾಡುವಾಗ ಜನರು ಹೇಗೆಲ್ಲ ಮೋಸ ಹೋಗ್ತಾರೆ, ಕೇಂದ್ರ ಸರ್ಕಾರದ ನಿಯಮಗಳು, ಇನ್ನು ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ಅದರ ಮೇಲಿರೋ ನಿಯಮಗಳು ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೇನೆ. ಬನ್ನಿ ಮೊದಲಿಗೆ ಬಂಗಾರದ ಬೆಲೆಯಿಂದ ಶುರು ಮಾಡೋಣ. ವೀಕ್ಷಕರೇ, ಮೊದಲಿಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು? ಇವತ್ತಿಂದು 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಕೂಡ ಭರ್ಜರಿ ಒಂದು ಇಳಿಕೆ ಕಂಡಿದೆ. ಹೌದು, ಇಲ್ಲಿ ನೀವು ನೋಡಬಹುದು ಸ್ಕ್ರೀನ್ ಮೇಲೆ 1,350 ರೂಪಾಯಿ ಬೆಲೆ 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ. ವೀಕ್ಷಕರೇ, ಅಂದ್ರೆ ಮೊನ್ನೆ 1,13,200 ರೂಪಾಯಿ ಇದ್ದದ್ದು ಇವತ್ತು 1,11,850 ರೂಪಾಯಿ ಆಗಿದೆ. ಅಂದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ ಬರೋಬ್ಬರಿ 1,350 ರೂಪಾಯಿ ಇಳಿಕೆ ಆಗಿದೆ. 1,11,850 ರೂಪಾಯಿ ಇದೆ. ಇದು ಆಭರಣ ಖರೀದಿ ಮಾಡೋದಕ್ಕೆ 18 ಕ್ಯಾರೆಟ್ ಅನ್ನ ಬಳಕೆ ಮಾಡ್ತಾರೆ. ಆದ್ರೆ ವೀಕ್ಷಕರೇ, ತುಂಬಾ ಜನ ಎಲ್ಲಿ ಮೋಸ ಹೋಗ್ತಾರೆ ಅಂದ್ರೆ 18 ಕ್ಯಾರೆಟ್ ಚಿನ್ನ ತಗೋತಾರೆ, ಆದ್ರೆ ಅದ್ರ ಮೇಲೆ ಹಾಲ್ ಮಾರ್ಕ್ ಇರಲ್ಲ. ವೀಕ್ಷಕರೇ, ಈ ತಪ್ಪು ನೀವು ಮಾಡಬೇಡಿ. ಈ ತಪ್ಪು ಮಾಡಿದಲ್ಲಿ ನಿಮ್ಮ ಹಣಕ್ಕೆ ಯಾವ್ದು ಕೂಡ ಗ್ಯಾರಂಟಿ ಕೊಡೋದಿಲ್ಲ. ವೀಕ್ಷಕರೇ, 18 ಕ್ಯಾರೆಟ್ ಚಿನ್ನ, 22 ಕ್ಯಾರೆಟ್ ಚಿನ್ನ, ಈ 2 ಚಿನ್ನದಲ್ಲಿ ಬೆಸ್ಟ್ ಚಿನ್ನ ಅಂದ್ರೆ 22 ಕ್ಯಾರೆಟ್. ಹೌದು ವೀಕ್ಷಕರೇ, ನೀವು ಯಾವಾಗ್ಲೂ ಕೂಡ ಬಂಗಾರದ ಆಭರಣ, ಬಳೆ, ನೆಕ್ಲೆಸ್, ಚೈನು ಏನ್ ಬೇಕಾದ್ರೂ ತಗೊಳ್ಳಿ, ಆದ್ರೆ ಹಾಲ್ ಮಾರ್ಕ್ ಇರೋ ಬಂಗಾರ ತಗೊಂಡ್ರೆ ನಿಮ್ಮ ಹಣಕ್ಕೆ ಒಂದು ಗ್ಯಾರಂಟಿ ಆಗಿ
ಹಾಲ್ ಮಾರ್ಕ್ ಇರುತ್ತೆ ವೀಕ್ಷಕರೇ. ಮುಂದೆ ನೀವು ಬಂಗಾರ ಮಾರಾಟ ಮಾಡ್ತೀರಾ ಅಂದ್ರೆ ಈಸಿಯಾಗಿ ಸುಲಭವಾಗಿ ಮಾರಾಟ ಮಾಡಬಹುದು. ಇನ್ನು ನೀವು ಬಂಗಾರ ಅಡ ಇಟ್ಟು ಸಾಲ ತಗೋತೀರಾ ಅಂದ್ರೂ ಕೂಡ ನಿಮಗೆ ಸುಲಭವಾಗಿ ಸಾಲ ಸಿಗುತ್ತೆ. 22 ಕ್ಯಾರೆಟ್ ಚಿನ್ನಕ್ಕೆ ಒಂದು ಒಳ್ಳೆ ಬೆಸ್ಟ್ ವ್ಯಾಲ್ಯೂ ಕೂಡ ಮಾಡಿ ಕೊಡ್ತಾರೆ. ಹೀಗಾಗಿ ನೀವು ಯಾವಾಗ್ಲೂ ಕೂಡ ಬಂಗಾರ ತಗೋತೀರಾ ಅಂದ್ರೆ ನಮ್ಮ ಸಜೆಷನ್ ಏನಂದ್ರೆ 22 ಕ್ಯಾರೆಟ್ ಬಂಗಾರ ಆಭರಣ ತಗೊಳ್ಳಿ. 916 BIS ಹಾಲ್ ಮಾರ್ಕ್ ಇರೋ ಬಂಗಾರವನ್ನ ತಗೊಳ್ಳಿ ವೀಕ್ಷಕರೇ. ಇದರಿಂದ ನಿಮಗೆ ಮೋಸ ಆಗೋ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ಎದಕ್ಕಂದ್ರೆ ಆಭರಣ ರೆಡಿ ಮಾಡುವಾಗ ಆಭರಣ ರೆಡಿ ಆಗ್ಬೇಕಂದ್ರೆ ಬಂಗಾರ ಮಾತ್ರ ಬೇಕಾಗಲ್ಲ, ಬಂಗಾರ ಜೊತೆಗೆ ಕಾಪರ್ ಆಗಿರ್ಬೋದು, ಸಿಲ್ವರ್ ಇದನ್ನು ಕೂಡ ಮಿಕ್ಸ್ ಅನ್ನ ಮಾಡ್ತಾರೆ. ಅವಾಗ ಬಂಗಾರ ಆಭರಣ ಸ್ವಲ್ಪ ಗಟ್ಟಿ ಆಗುತ್ತೆ. 18 ಕ್ಯಾರೆಟ್ ಅಲ್ಲಿ 75% ಬಂಗಾರ ಇರುತ್ತೆ, 25% ಮಿಕ್ಸ್ಚರ್ ಇರುತ್ತೆ ವೀಕ್ಷಕರೇ. ಅಂದ್ರೆ ಬೆಳ್ಳಿ ಇರ್ಬೋದು ಅಥವಾ ಒಂದು ತಾಮ್ರ ಇರ್ಬೋದು, ಇದನ್ನ ಮಿಕ್ಸ್ ಮಾಡಿರ್ತಾರೆ ಕಾಪರ್ ಅನ್ನ. ಆದ್ರೆ ಇಲ್ಲಿ ನೀವು ಏನಾದ್ರೂ 22 ಕ್ಯಾರೆಟ್ 916 BIS ಹಾಲ್ ಮಾರ್ಕ್ ಇರೋ ಬಂಗಾರ ತಗೊಂಡ್ರೆ ಅದರಲ್ಲಿ 91.6% ಬಂಗಾರ ಇರುತ್ತೆ. ಇದಕ್ಕೆ 916 ಅಂತಾನು ಕೂಡ ಕರೀತಾರೆ ವೀಕ್ಷಕರೇ. 91.6% ಇದರಲ್ಲಿ ಪ್ಯೂರಿಟಿ ಇರುತ್ತೆ ಬಂಗಾರ, 9.4% ಮಾತ್ರ ಮಿಕ್ಸ್ ಇರುತ್ತೆ. ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರವೂ ಕೂಡ ನೀವು ಬಂಗಾರ ಹಾಲ್ ಮಾರ್ಕ್ ಇರೋದನ್ನೇ ತಗೋಬೇಕು. ಇನ್ನು ಅಂಗಡಿಗಾರರು ಕೂಡ ಹಾಲ್ ಮಾರ್ಕ್ ಇದ್ದ ಬಂಗಾರ ಮಾರಾಟ ಮಾಡಬೇಕು ಅಂತ ಏಪ್ರಿಲ್ 1ರಿಂದಲೇ ನಿಯಮ ಕೂಡ ಶುರುವಾಗಿದೆ ವೀಕ್ಷಕರೇ. ಹೀಗಾಗಿ ನಿಮ್ಮ ಹಣಕ್ಕೆ ಮೋಸ ಆಗಬಾರ್ದು ಅಂದ್ರೆ, ನಿಮ್ಮ ಹಣಕ್ಕೆ ಗ್ಯಾರಂಟಿ ಬೇಕಂದ್ರೆ ನೀವು ಕಡ್ಡಾಯವಾಗಿ ಬಂಗಾರ ತಗೊಳ್ಳುವಾಗ ಹಾಲ್ ಮಾರ್ಕ್ ಇದ್ದ ಬಂಗಾರವನ್ನ ತಗೊಳ್ಳಿ. ಹಾಗಾದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇಳಿಕೆ ಆಗಿದೆ ವೀಕ್ಷಕರೇ? ಇವತ್ತು ಕೂಡ 1650 ರೂಪಾಯಿ ಬೆಲೆ ಇಳಿಕೆ ಆಗಿದೆ. ಹೌದು, ನಾವೇನ್ ಹೇಳಿದ್ವಿ ನೋಡಿ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ 4 ದಿನ ಬಂಗಾರದ ಮಾರ್ಕೆಟ್ ಅಲ್ಲಿ ಭಾರಿ ಒಂದು ಏರುಪೇರು ಆಗೋ ಚಾನ್ಸ್ ಇದೆ. ಎದಕ್ಕಂದ್ರೆ ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ, ಈ 3 ದೇಶದ ನಡುವೆ ಯುದ್ಧದ ಪರಿಸ್ಥಿತಿ ಯಾವಾಗ ಜಾಸ್ತಿ ಆಗುತ್ತೆ ನೋಡಿ ಬಂಗಾರದ ಬೆಲೆ ಇಳಿಕೆ ಆಗ್ತಾ ಇದೆ. ಈ ಬಾರಿ ಉಲ್ಟಾ ಆಗ್ತಾ ಇದೆ. ಎದಕ್ಕಂದ್ರೆ ಕಚ್ಚಾ ತೈಲ ಇಲ್ಲಿ ಇಂಟರ್ಮೀಡಿಯೇಟ್ ಆಗಿ ಕೆಲಸ ಮಾಡ್ತಾ ಇದೆ. ಯಾವಾಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ ಬಂಗಾರದ ಬೆಲೆ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಈಗಾಗಲೇ ನಾವು ಮಾರ್ಕೆಟ್ ಅಬ್ಸರ್ವ್ ಮಾಡಿ ಇದನ್ನ ಹೇಳ್ತಾ ಇರುವಂತದ್ದು. ಈಗ 1650 ರೂಪಾಯಿ ಬೆಲೆ 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ. ಇನ್ನು 1,38,350 ರೂಪಾಯಿ ಇತ್ತು, ಇವತ್ತು 10 ಗ್ರಾಮ್ಗೆ 1,36,700 ರೂಪಾಯಿ ಆಗಿದೆ. ಅಂದ್ರೆ ಇಲ್ಲಿ ಬರೋಬ್ಬರಿ 1,650 ರೂಪಾಯಿ ಭರ್ಜರಿ ಇಳಿಕೆ ಕಂಡಿರುವಂತದ್ದು ವೀಕ್ಷಕರೇ. ಇನ್ನು ನಾವು ನಿಮಗೆ ಲೈವ್ ಆಗಿ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ಮುಂದಿನ ಬರೋ ದಿನಗಳಲ್ಲಿ ಏನಾಗಬಹುದು, ಬಂಗಾರ ಮತ್ತು ಬೆಳ್ಳಿ ಬೆಲೆ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ, ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ದ ಬಂಗಾರದ ಚಾರ್ಟ್ ಕೂಡ ನೋಡ್ತಾ ಇರಬಹುದು ವೀಕ್ಷಕರೇ. ಇಲ್ಲಿ ನೋಡಿ ಯಾವ ತರ ಇಳಿಕೆ ಆಗ್ತಾ ಇದೆ. 1,63,000 1,65,000 ರೂಪಾಯಿಂದ ದಿಢೀರ್ ಅಂತ 1,30,000 ರೂಪಾಯಿ ತನ ಬಂದಿತ್ತು. ನಂತರ ಮತ್ತೆ 1,40,000 ರೂಪಾಯಿ ತನ ಹೋಗಿ ಈಗ ಮತ್ತೆ 1,50,000 ರೂಪಾಯಿ ತ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಇಳಿಮುಖದಲ್ಲಿ ಸ್ಪೀಡ್ ಆಗಿ ಇಳಿಗೆ ಆಯ್ತು, ಆದ್ರೆ ಏರುವಾಗ ಮಂದಗತಿಯಲ್ಲಿ ಏರಿಕೆ ಆಗ್ತಾ ಇದೆ. ಹಾಗಾದ್ರೆ ಮುಂದಿನ ಬರೋ 3-4 ದಿನಗಳಲ್ಲಿ ಮತ್ತಷ್ಟು 2,000-3,000 ರೂಪಾಯಿ ಇಲ್ಲಿ ಇಳಿಕೆ ಕಾಣಬಹುದು. ಎದಕ್ಕಂದ್ರೆ ಯುದ್ಧ ಪರಿಸ್ಥಿತಿ, ಜಾಗತಿಕ ಅನಿಶ್ಚಿತತೆ ಮತ್ತೆ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ ವೀಕ್ಷಕರೇ. ಯಾವಾಗೆಲ್ಲ ಡಾಲರ್ ಬಲವಾಗುತ್ತೆ, ಉದ್ವಿಗ್ನತೆ ಪರಿಸ್ಥಿತಿ ಇರುತ್ತೆ ನೋಡಿ, ಅವಾಗ ಬಂಗಾರದ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಏರುಪೇರು ಕಾಣುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಈಗ ನೋಡಿ ಬಂಗಾರದ ಬೆಲೆ ಬರೋಬ್ಬರಿ 1 ತಿಂಗಳಲ್ಲಿ ಎಷ್ಟು ಇಳಿಕೆ ಆಗಿದೆ ಅಂದ್ರೆ 6,000-7,000 ರೂಪಾಯಿ ಅಷ್ಟು ಇಲ್ಲಿ ಕುಸಿತ ಕಂಡಿರುವಂತದ್ದು. ಅದೇ ನಾವು ಫೆಬ್ರವರಿ, ಜನವರಿ ತಿಂಗಳಕ್ಕೆ ಕಂಪೇರ್ ಮಾಡಿದ್ರೆ ಏಪ್ರಿಲ್ ತಿಂಗಳಲ್ಲಿ ಬಂಗಾರದ ಬೆಲೆ ಬರೋಬ್ಬರಿ 20,000-22,000 ರೂಪಾಯಿಯಲ್ಲಿ ಇಳಿಮುಖದಲ್ಲಿದೆ. 1,70,000 ರೂಪಾಯಿ ತನ ಹೋಗಿತ್ತು ಜನವರಿ ತಿಂಗಳಲ್ಲಿ, ಆದ್ರೆ ಈಗ 1,50,000 ರೂಪಾಯಿ ಅಂತ ಇದೆ. ಜನವರಿ ತಿಂಗಳಕ್ಕೆ ಏಪ್ರಿಲ್ ತಿಂಗಳಕ್ಕೆ ಕಂಪೇರ್ ಮಾಡಿದ್ರೆ 20,000 ರೂಪಾಯಿ ಇಳಿಮುಖದಲ್ಲಿದೆ ಅಂತ ಹೇಳ್ಬಹುದು. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಬಂಗಾರದ ಬೆಲೆ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ವೀಕ್ಷಕರೇ? ನೀವು ಈ ವರ್ಷ ಬಂಗಾರ ತಗೋತೀರಾ ಅಂದ್ರೆ ನಿಮಗೆ ಸ್ವಲ್ಪ ಬಂಗಾರ ಜಾಸ್ತಿ ಬೆಲೆಗೆ ಸಿಗಬಹುದು. ಆದ್ರೆ ಮುಂದಿನ 4-5 ವರ್ಷ ಬಿಟ್ಟು ನೀವು ಮಾರಾಟ ಮಾಡ್ತೀರಾ ಅಂದ್ರೆ ಅದ್ರ ಮೇಲೆ ನಿಮಗೆ ಒಂದು ಒಳ್ಳೆ ಲಾಭ ಸಿಗುತ್ತೆ. ಲಾಂಗ್ ಟರ್ಮ್ ಅಂದ್ರೆ 3-4 ವರ್ಷ ಮುಂದಕ್ಕೆ ವಿಚಾರ ಮಾಡಿದ್ರೆ ಬಂಗಾರ ಯಾವಾಗಿದ್ರೂ ಕೂಡ ಲಾಭದಾಯಕ ಅಂತ ಇಲ್ಲಿ ಹೇಳ್ತಾರೆ. ಯಾವಾಗ್ಲೂ ಕೂಡ ಬಂಗಾರ ಕೈ ಕೊಟ್ಟಿಲ್ಲ. ಹೋದ 30 ವರ್ಷಗಳ ಹಿಂದೆ ಬಂಗಾರದ ಬೆಲೆ 20,000 10,000 ರೂಪಾಯಿಗೆ ಸಿಗ್ತಾ ಇತ್ತು. ಆದ್ರೆ ಇವತ್ತು 1,40,000 1,50,000 ರೂಪಾಯಿ ಇದೆ. ನೋಡಿ ಬಂಗಾರದ ಬೆಲೆ ಯಾವ ತರ ಏರಿಕೆ ಆಗಿದೆ. ಅದೇ ನಾವು ಮುಂದಿನ 10 ವರ್ಷ ವಿಚಾರ ಮಾಡಿದ್ರೆ ಬಂಗಾರದ ಬೆಲೆ 3 ಲಕ್ಷ ರೂಪಾಯಿನೂ ಆಗಿರ್ಬೋದು ಅಥವಾ 2 ಲಕ್ಷ ರೂಪಾಯಿನೂ ದಾಟಬಹುದು ಅಂತ ತಜ್ಞರು ಹೇಳ್ತಾರೆ. ಶಾರ್ಟ್ ಟರ್ಮ್ ಅಲ್ಲಿ ನೀವೇನಾದ್ರೂ ಟ್ರೇಡಿಂಗ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಸದ್ಯಕ್ಕೆ ಈ ವಾರ ಅಂದ್ರೆ ಯುದ್ಧ ಮುಗಿಯುವವರೆಗೂ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದು ಬೇಡ ಅಂತ ತಜ್ಞರು ಹೇಳ್ತಾರೆ. ಇನ್ನು ವೀಕ್ಷಕರೇ, ಕೇಂದ್ರ ಸರ್ಕಾರದ ನಿಯಮದ ಬಗ್ಗೆ ಹೇಳೋದಾದ್ರೆ ಯಾರೆಲ್ಲ ಬಂಗಾರ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ನೋಡಿ, 2 ಲಕ್ಷ ರೂಪಾಯಿ ಮೇಲೆ ನಗದು ವ್ಯವಹಾರ ಇಲ್ಲಿಗಲ್ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಈಗ ನೋಡಿ ನೀವೊಂದು 2 ತೊಲೆ ಅಂದ್ರೆ 20 ಗ್ರಾಮ್ ಬಂಗಾರ ತಗೋತೀರಾ ಅಂದ್ರೆ 3 ಲಕ್ಷ ರೂಪಾಯಿ ಆಗುತ್ತೆ. ಆ 3 ಲಕ್ಷ ರೂಪಾಯಿ ನೀವೇನಾದ್ರೂ ಕ್ಯಾಶ್ ಕೊಟ್ಟು ನಗದು ಕೊಟ್ಟು ವ್ಯವಹಾರ ಮಾಡಿದ್ದೆ ಆದಲ್ಲಿ ಅವಾಗ ನಿಮಗೆ
3 ಲಕ್ಷ ರೂಪಾಯಿ ದಂಡ ಕೂಡ ಬೀಳಬಹುದು ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಒಂದು ದಿನದಲ್ಲಿ 2 ಲಕ್ಷ ರೂಪಾಯಿಗಿಂತ ಹೆಚ್ಚು ಕ್ಯಾಶ್ ನಗದು ಕೊಟ್ಟು ಯಾವುದೇ ವಸ್ತು ಖರೀದಿ ಮಾಡಬಾರ್ದು, ಬಂಗಾರ ಕೂಡ ಸೇರಿದೆ ಇದರಲ್ಲಿ. ಇದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೆಕ್ಷನ್ 269 ST ಅಡಿಯಲ್ಲಿ ಬರುತ್ತೆ. ನೀವೇನಾದ್ರೂ 3 ಲಕ್ಷ ರೂಪಾಯಿ ಬಂಗಾರ ತಗೊಂಡ್ರೆ ಕ್ಯಾಶ್ ನಲ್ಲಿ ಕೊಡ್ತೀರಾ ಅಂದ್ರೆ ಅದು ಇಲ್ಲಿಗಲ್ ಆಗುತ್ತೆ. ನಿಮಗೆ 3 ಲಕ್ಷ ರೂಪಾಯಿದು ದಂಡ ಕೂಡ ಬೀಳಬಹುದು. ಹೀಗಾಗಿ ಹುಷಾರಾಗಿರಿ. ಇನ್ನು ಎರಡನೇದಾಗಿ ಬಂಗಾರ ನೀವು ಮನೆಯಲ್ಲಿ ಇಟ್ಟಿದ್ರೆ ಎಷ್ಟು ಇಡಬಹುದು? ಅದೇ ವೀಕ್ಷಕರೇ, ಮದುವೆಯಾದ ಮಹಿಳೆಯರು 500 ಗ್ರಾಮ್ ವರೆಗೂ ಯಾರು ಕೂಡ ನಿಮಗೆ ಲೆಕ್ಕ ಕೇಳಲ್ಲ. 500 ಗ್ರಾಮ್ ವರೆಗೂ ನೀವು ಬಿಲ್ ಕೂಡ ಕೇಳಲ್ಲ. 500 ಗ್ರಾಮ್ ಮೇಲೆ ನೀವು ಬಂಗಾರ ತಗೋತಿದ್ದೀರಾ ಅಂದ್ರೆ ನಿಮಗೆ ಪ್ರತಿ ಗ್ರಾಮ್ಗೂ ಕೂಡ ನೀವು ಲೆಕ್ಕ ಕೊಡ್ಬೇಕಾಗುತ್ತೆ. ಮತ್ತೆ ಇಲ್ಲಿ GST ಬಿಲ್ ಕೂಡ ನೀವು ತೋರಿಸಬೇಕಾಗುತ್ತೆ. ಯಾವಾಗ? ಇನ್ಕಮ್ ಟ್ಯಾಕ್ಸ್ ನವರು ಚೆಕ್ಕಿಗೆ ಬಂದಾಗ ಅಥವಾ ರೈಡ್ ಆದಾಗ ನಿಮ್ಮ ಮನೆ ಮೇಲೆ. ವೀಕ್ಷಕರೇ, ಈಗ ನೋಡಿ, ಮದುವೆ ಆದ ಮಹಿಳೆಯರು 500 ಗ್ರಾಮ್ ಮೇಲೆ ಇದ್ರೆ ಬಿಲ್ ತೋರಿಸಬೇಕಿರುತ್ತೆ. ಅದೇ ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು ಮಹಿಳೆಯರು 250 ಗ್ರಾಮ್ ವರೆಗೂ ಮನೆಯಲ್ಲಿ ಬಂಗಾರ ಇಟ್ಕೋಬಹುದು. ಏನು ಕೂಡ ಪ್ರಾಬ್ಲಮ್ ಇಲ್ಲ. 250 ಗ್ರಾಮ್ ಮೇಲೆ ನೀವು 2 kg 3 kg ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಇನ್ಕಮ್ ಸೋರ್ಸ್ ತೋರಿಸಬೇಕಾಗುತ್ತೆ ಅಥವಾ ನಿಮ್ದೇ ಬಂಗಾರ ಅಂತ ಪ್ರೂಫ್ ನೀವು ತೋರಿಸಬೇಕಾಗುತ್ತೆ. ಇನ್ನು ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ ವರೆಗೂ ನಡೆಯುತ್ತೆ. 100 ಗ್ರಾಮ್ ಮೇಲೆ ಇದ್ರೂ ಕೂಡ ನೀವು ಬಿಲ್ ಅನ್ನ GST ತೋರಿಸಬೇಕಾಗುತ್ತೆ, 3% GST ಬಿಲ್. ಹೀಗಾಗಿ ಯಾವಾಗ್ಲೂ ಕೂಡ ನೀವು ಬಂಗಾರ ಬೆಳ್ಳಿಯಲ್ಲಿ ಖರೀದಿ ಮಾಡ್ತೀರಾ ಅಂದ್ರೆ ಕಡ್ಡಾಯವಾಗಿ GST ಬಿಲ್ ಅನ್ನ ತಗೊಳ್ಳಿ. ಇಲ್ಲಿ ಕೆಲವೊಂದು ಅಂಗಡಿಗಾರರು ಯಾವ ತರ ಮೋಸ ಮಾಡ್ತಾರೆ ಅಂದ್ರೆ, ನೀವು ನಮಗೆ ಕ್ಯಾಶ್ ಕೊಟ್ರೆ ನಾವು ನಿಮಗೆ GST ಹಾಕಲ್ಲ, ನಿಮಗೆ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಈ ತರ ನೀವು ಕೇವಲ 3% ಉಳಿಸೋಕೆ ಪ್ಲಾನ್ ಮಾಡಿದ್ರೆ ನಿಮ್ದು 1 ಲಕ್ಷ ರೂಪಾಯಿಗೆ ಗ್ಯಾರಂಟಿನೇ ಇರಲ್ಲ. ಅಂದ್ರೆ ಇಲ್ಲಿ ನೋಡಿ ವೀಕ್ಷಕರೇ, GST ಬಿಲ್ ಇಲ್ಲ ಅಂದ್ರೆ ಆ ಬಂಗಾರ ನಿಮ್ಮ ಹತ್ರ ಬಿಲ್ ಇಲ್ಲ ಅಂದ್ರೆ ಆ ಬಂಗಾರ ನಿಮ್ದೆ ಅಂತ ಏನ್ ಗ್ಯಾರಂಟಿ ಹೇಳಿ? ಈ ತರ ಎಲ್ಲ ಮಾಡ್ತಾರೆ. ಇನ್ನು ಅಂಗಡಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೇಕಿಂಗ್ ಚಾರ್ಜಸ್ 25% 30% ಹಾಕ್ತಾರೆ. ಹೀಗಾಗಿ ನೀವು ಯಾವುದೇ ಒಂದು ಬಂಗಾರ ಆಭರಣ ಮಾಡಿಸುವಾಗ ಮೇಕಿಂಗ್ ಚಾರ್ಜಸ್ ಎಲ್ಲಿ ಕಡಿಮೆ ಇರುತ್ತೆ, ಎಲ್ಲಿ ಹಾಲ್ ಮಾರ್ಕ್ ಇರುತ್ತೆ, ಎಲ್ಲಿ ಟ್ರಸ್ಟ್ ಇರುತ್ತೆ ಅಲ್ಲಿ ತಗೊಳ್ಳಿ. ಇದರಿಂದ ನಿಮ್ದು ಸಾವಿರಾರು ರೂಪಾಯಿ ಹಣ ಕೂಡ ಉಳಿತಾಯವಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ವೀಕ್ಷಕರೇ, ಕೊನೆಯದಾಗಿ ಇಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇಳಿಕೆ ಆಗಿದೆ ಅಂತ ನೋಡೋಣ ಬನ್ನಿ. ಬರೋಬ್ಬರಿ ಒಂದೇ ದಿನ 1800 ರೂಪಾಯಿ ಇಳಿಕೆ ಆಗಿದೆ ವೀಕ್ಷಕರೇ. ನಿನ್ನೆ 1,50,930 ರೂಪಾಯಿ ಇದ್ದದ್ದು ಈಗ 1,49,130 ರೂಪಾಯಿ ಆಗಿದೆ. ಅಂದ್ರೆ 1,800 ರೂಪಾಯಿ ಇಳಿಕೆ ಆಗಿದೆ. ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಕಾಣಬಹುದು ಅಂತ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಇವತ್ತಿಗೆ ಇಷ್ಟ ಆಗಿತ್ತು ವೀಕ್ಷಕರೇ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ದಯವಿಟ್ಟು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.